ಕರ್ನಾಟಕ ಪ್ರದೇಶ ಕುಂಬಾರ ಸಂಘದಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇದ್ರದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಸರ್ವಜ್ಞರ ತತ್ವಗಳು ಅವೆಲ್ಲ ನಮ್ಮ ಮನವರಿಕೆ ಆಗಬೇಕು ಮತ್ತು ಸಮಾಜ ಒಂದು ಉನ್ನತಿ ಸ್ಥಾನಕ್ಕೆ ಬರಬೇಕು ಅಂತನ್ನುವಂಥ ಉದ್ದೇಶದಿಂದ ಈ ಜನ್ಮವನ್ನು ಆಚರಣೆ ಮಾಡ್ತಾಯಿದ್ವು. ಯಾಕಂತಂದ್ರೆ 16ನೇ ಶತಮಾನದಲ್ಲಿ ಬರುವಂಥ ಸರ್ವಜ್ಞರು ಬಸವಾದಿ ಶರಣರ ತತ್ವಗಳನ್ನೇ ಅವರು ಮುಂದುವರ್ಸ್ಕೊಂಡು ಹೋದರು. ಸಮಾಜದಲ್ಲಿರುವಂಥ ಏರುಪೇರುಗಳನ್ನು, ಆಮೇಲೆ ಜಾತಿ ಭೇದಗಳನ್ನು, ಆಮೇಲೆ ಕಂದಾಚಾರಗಳನ್ನು, ಅಗದಿ ಮೂಢನಂಬಿಕೆಯನ್ನು ಇವೆಲ್ಲ ಹೋಗಲಾಡಿಸಿ ಭಗವಂತ ತಮ್ಮಲ್ಲಿ ಹೃದಯದಲ್ಲೇ ಇದ್ದಾನೆ ಮತ್ತು ಎಲ್ಲರನ್ನೂ ಭಗವಂತನಂತ ಕಾಣ್ಕೊತ ಹೋದ ಅಂತಂದ್ರೆ ಅದ ಸಮಾಜದಲ್ಲಿ ಉನ್ನತಿ ಆಗ್ತದೆ ಅನ್ನುವಂಥ ವಿಷಯ ಎಲ್ಲರಿಗೂ ಮನವರಿಕೆ ಆಯ್ತಂತಂದ್ರೆ ನಾವು ಸಮಾಜದಲ್ಲಿ ಶಾಂತಿ ಸಮಾಧಾನದಿಂದ ಇರೋಕ್ಕಾಗ್ತದೆ. ಅದಕ್ಕೆ ನಾವು ಮನವರಿಕೆ ಇದು ಪ್ರತಿ ವರ್ಷನ ಈ ಜನ್ಮ ಜಯಂತಿಯನ್ನು ಮಾಡ್ತಾಯಿದ್ದೆವು. ಇವತ್ತಿನ ದಿವಸ ಒಂದು 400 ಜನ ಜಿಲ್ಲೆಯಲ್ಲಿ ಎಲ್ಲ ಸೇರ್ತಾ ಇದ್ದೆವು. ಇಲ್ಲಿ ಕುಂಬಾರ, ಮೂಲ್ಯ ಮತ್ತು ಪ್ರಜಾಪತಿ, ಕುಲ್ಹಾಲ ಇವೆಲ್ಲ ಸಮಾಜದವರು ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವು ಸಲ ಶಿಕ್ಷಣದಲ್ಲೇ ಆಯಿತು, ಜಾಬಲ್ಲೇ ಆಯಿತು, ಒಂದು ರಿಸರ್ವೇಷನ್ ಮೂಲಕ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಜನಗಣತಿಯನ್ನು ಮಾಡಿ, ಆಮೇಲೆ ಜಾತಿ ಗಣತಿಯನ್ನು ಮಾಡಿ, ಆ ಮೂಲಕ ರೆಕಗ್ನೈಷನ್ ಮಾಡಿ ಅವ್ರಿಗೇನು ಸವಲತ್ತು ಬೇಕು ಅದನ್ನು ಕೊಡುವಂಥ ಪ್ರಯತ್ನ ಅಂತ ಈಗಿನ ಸರ್ಕಾರ ಮಾಡ್ತಾಯಿದೆ. ತಮ್ಮ ಪರಿಚಯ ಸರ್? ಡಾಕ್ಟರ್ IS ಕುಂಬಾರ್ ಅಂತೇಳಿ, ರಿಟೈರ್ಡ್ ಪ್ರೊಫೆಸರ್ ಆಫ್ ಫಿಲಾಸಫಿ, ಇಲ್ಲೇ ಬೆಳಗಾವಿ. ಕುಂಬಾರ ಸಂಘ ಬೆಳಗಾವಿ ಜಿಲ್ಲಾ ಅಧ್ಯಕ್ಷನಾದ ನಾನು ಸುರೇಶ್ ವೈದ್ಯ. ನಮ್ಮ ಬಹುಜನಗಳಿಂದ ಏನು ಬೇಡಿಕೆ ಇದೆ ಮತ್ತು ಕುಂಬಾರ ಸಮುದಾಯದಿಂದ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಈಗ ಅನುದಾನವನ್ನು ಪ್ಲಸ್ ಮತ್ತು ನಮ್ಮ ನಿಗಮ ಮಾಡಬೇಕು ಅಂತ ತುಂಬ ಪ್ರಯತ್ನದಲ್ಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಪ್ರಗತಿ ಪತ್ರದಲ್ಲಿ ಕೆಲವೊಂದು ಜನರನ್ನ ಪದಾಧಿಕಾರಿಗಳನ್ನು ನೇಮಿಸಿಕೊಂಡಿದ್ದಾರೆ. ಅದರ ಪ್ರಕಾರ ಪೇಪರ್ಸು ಎಲ್ಲ ತಯಾರಾಗ್ತಾ ಇದೆ. ಇದೇ ರೀತಿಯಾಗಿ ನಮ್ಮ ಒಂದು ಸಮುದಾಯಕ್ಕೆ ಒಳ್ಳೆಯದಾಗುತ್ತಾ ಇದೆ ಅಂತ ನಾವು ಭರವಸೆಯಲ್ಲಿ ಇದ್ದೀವಿ. ಆಗ್ಬೋದು ಅಂತ ನಮ್ಮ ಆಶಯ. ತಮ್ಮ ಪರಿಚಯ? ಸುರೇಶ್ ವೈದ್ಯ ಅಂತ ಅಧ್ಯಕ್ಷ. ಕುಂಬಾರ ಸಮಾಜದಲ್ಲಿ 60% ಹೆಚ್ಚಿಗೆ ಇದ್ದವ್ರು ಸೆಕೆಂಡ್ ಇಯರ್ ಆಗಲಿ SSLC ಆಗಲಿ ಅವ್ರಿಗೆ ಇವತ್ತು ಸನ್ಮಾನ ಇಟ್ಕೊಂಡೇವಿ. ಅದ್ರ ಥರನಾಗಿನ ನಮ್ಮ ಕುಂಬಾರ ಸಮಾಜದಲ್ಲಿ ಕೊಟ್ರಿ ಕೆಲಸ ಮಾಡುವಂಥವ್ರಿಗೆ ಹ್ಯಾಂಡಿಕ್ಯಾಪ್ಟ್ ಇರಲಿ, ಅವರು ಅದ್ರೊಳಗನ ತೊಡಗಿದಂಥ ಅಂದರೆ ವಯಸ್ಸಾದವ್ರು ಇರಲಿ, ಅವರಿಗೆಲ್ಲ ನಾವು ಇವತ್ತು ಸನ್ಮಾನ ಇಟ್ಕೊಂಡಿದ್ದೇವೆ. ಅದೇ ಥರನಾಗಿ ಎಲ್ಲರೂ ಇವತ್ತು ತಾಲೂಕಿನವ್ರು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ನಾವು ಇವತ್ತು ಮ್ಯಾಕ್ಸಿಮಮ್ 50ರಿಂದ 60 ಜನಕ್ಕೆ ನಾವು ಇಟ್ಕೊಂಡೇವಿ. ಇದನ್ನೇ ಥರನಾಗಿ ಪ್ರತಿ ವರ್ಷವೂ ಮಾಡ್ತಾ ಇದ್ದೇವೆ. ಈ ವರ್ಷ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ಎಲ್ಲ ಕಡೆ ಪಬ್ಲಿಸಿಟಿ ಆಗ್ತಾ ಇದೆ. ನಾವು ಎಲ್ಲ ಸ್ಟೂಡೆಂಟ್ ಬರ್ತಾ ಇದ್ದಾರೆ. ತಮ್ಮ ಪರಿಚಯ? ನಾನು ಮೇಘಾ ಕುಂದಿರ್ಗಿ ಅಂತೇಳಿ ಪಟ್ಟಣ ಪಂಚಾಯತಿ ಸದಸ್ಯ ಹಾಗೂ ಮತ್ತು ಕರ್ನಾಟಕ ಪ್ರಾದೇಶಿಕ ಕುಂಬಾರದ ಮಹಿಳಾ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾವು ಹೇಳೋದು ಸಮುದಾಯದ ಎಲ್ಲ ವರ್ಗದವರು ನಾವು ಒಂದಾಗಬೇಕು. ನಮ್ಮಲ್ಲಿ ಪ್ರಾಂತೀಯವಾರು ಸ್ವಲ್ಪ ವಿಂಗಡಣೆ ಆಗಿದೆ. ನಾವೆಲ್ಲ ಕುಂಬಾರರು, ನಾವೆಲ್ಲ ಒಂದಾಗಿ ನಾವು ಒಗ್ಗಟ್ಟಿನಲ್ಲಿ ಎಲ್ಲ ಜನ ಜಾಸ್ತಿಯಾಗಿ ನಾವು ಸೇರಿಕೊಂಡು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ತೋರಿಸಿದಲ್ಲಿ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗುತ್ತಂತ ನನ್ನ ಅನಿಸಿಕೆ. ಹೌದು, ಕಾಡ್ತಾ ಇದೆ. ಈ ಹಿಂದೆ ಆಗಿಲ್ಲ, ಆಗಬೇಕಾಗಿಲ್ಲ. ಇನ್ನು ಬೇಕಾದಷ್ಟು ನಾವು ಮುಂದುವರಿಬೇಕಾಗಿತ್ತು ನಮ್ಮ ಸಮುದಾಯ. ಇನ್ನು ಮುಂದಾದರೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯುವ ಪೀಳಿಗೆಗೆ, ಸಮುದಾಯದ ಯುವ ಪೀಳಿಗೆಗೆ ಸಂದೇಶ ಕೊಡ್ತಾರೆ, ಏನು ಕೊಡ್ತೀರಿ ಸರ್? ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅಲ್ಲಿ ಯುವ ಪೀಳಿಗೆಯವರು ಮುಂದೆ ಬರಬೇಕು. ಮುಂದೆ ಬಂದು ಶ್ರದ್ಧೆಯಿಂದ ಒಗ್ಗಟ್ಟಿನಲ್ಲಿ ಎಲ್ಲ ನಮ್ಮ ಸಮುದಾಯವನ್ನು ಒಗ್ಗಟ್ಟು ಸೇರಿಸಿ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಎಲ್ಲರೂ ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಶ್ರೀನಿವಾಸ್ ಅಂಡ.